ಬೆಂಗಳೂರಿನಲ್ಲಿಂದು ಧರ್ಮಸ್ಥಳ ಭಕ್ತರಿಂದ ದೊಡ್ಡ ಸಮಾವೇಶ ನಡೀತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿಂದು ಧರ್ಮ ಸಂರಕ್ಷಣಾ ಸಮಾವೇಶ ಆಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ವ್ಯವಸ್ಥಾಪಿತ ಷಡ್ಯಂತ್ರದ ಖಂಡಿಸಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಧರ್ಮ ರಕ್ಷಣಾ ಸಮಾವೇಶ ನಡೆಯಲಿದೆ. ಪುಣ್ಯಕ್ಷೇತ್ರವನ್ನ ಸಂರಕ್ಷಣಾ ಮಾಡಬೇಕು ಅಂತ ಹೇಳಿ ಸಮಿತಿಯಿಂದ ಸಮಾವೇಶ ಆಗ್ತಿರುವಂತದ್ದು. ಬೆಂಗಳೂರಿನ ಧರ್ಮಸ್ಥಳ ಭಕ್ತರು ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಧರ್ಮಸ್ಥಳ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಆಗ್ತಾ ಇದೆ. ಎಲ್ಲರೂ ಪ್ಲಾನ್ ಮಾಡಿಕೊಂಡು ಧರ್ಮಸ್ಥಳವನ್ನ ಮುಳುಗಿಸ್ಬೇಕು ಅಂತಿದ್ದಾರೆ. ಅದಕ್ಕೆ ನಾವು ದಾರಿ ಮಾಡಿಕೊಡಲ್ಲ ಅಂತ ಹೇಳಿ ಆ ಪುಣ್ಯಕ್ಷೇತ್ರದ ಭಕ್ತರು ಹಾಗೂ ಧರ್ಮಸ್ಥಳದ ಅಂದ್ರೆ ಪರ ನಿಂತಿರುವಂತ ಹಲವರು ಭಾಗಿಯಾಗಿ ಧರ್ಮಸ್ಥಳವನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಧರ್ಮಸ್ಥಳ ಭಕ್ತರಿಂದ ಒಂದು ದೊಡ್ಡ ಸಮಾವೇಶ ಆಗ್ತಿರುವಂಥದ್ದು. ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ. ಅವ್ರು ಯಾವುದೇ ತಪ್ಪು ಮಾಡದೇ ಇದ್ರು ಅವ್ರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ವ್ಯವಸ್ಥಿತವಾದ ಒಂದು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಅವರ ಮೇಲೆ ಕ್ರಮ ತಗೊಳ್ಬೇಕು. ಅವರ ಷಡ್ಯಂತ್ರಗಳು ಇನ್ನು ಮುಂದೆ ನಡೆಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿ ಸಮಾವೇಶವನ್ನ ಮಾಡ್ತಿರುವಂಥದ್ದು ಭಕ್ತಾದಿಗಳು. ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು ಸೇರಿ ಸಮಾವೇಶವನ್ನ ಮಾಡಿ ಧರ್ಮಸ್ಥಳ ಸಂರಕ್ಷಣಾ ಒಂದು ಸಮಾವೇಶವನ್ನ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.